ಶಾಸಕರು ಬೆಂಗಳೂರಿನ ಉಸ್ತುವಾರಿ ಡಿ.ಕೆ. ಶಿವಕುಮಾರ್ ಶಾಸಕರು ಎಲ್ಲಿ ಹೋದ್ರು ಎಲ್ರುವೆ ಯಾರೂ ಇಲ್ಲ. ಗ್ರೇಟರ್ ಬೆಂಗಳೂರು ಹರಿಕಾರ ಡಿ.ಕೆ. ಶಿವಕುಮಾರ್ ಎಲ್ಲಿ ಹಠ ಹಿಡಿದು ಗ್ರೇಟರ್ ಬೆಂಗಳೂರು ಮಾಡೋದು ಹೊರಟರು. ಅಯ್ಯೋ ರಾಮ್, ಅವರ ಹೇಳಿಕೆಗಳನ್ನ ಕೇಳಬೇಕಾಗಿತ್ತು ನೀವು. ಅವಾಗೆಲ್ಲ ಬೆಂಗಳೂರನ್ನ ಇನ್ನೊಂದು ಸಿಂಗಾಪುರ್ ಮಾಡೇ ಬಿಟ್ಟೆ ಅಂತ ಹೊರಟಿದ್ರು. ಸಿಂಗಾಪುರ್ ಇರಲಿ ಸ್ವಾಮಿ, ನೀರು ಹರ್ಕೊಂಡು ಹೋಗಕ್ಕೆ ದಾರಿ ಮಾಡಿ ಮೊದಲು, ಆಮೇಲೆ ಸಿಂಗಾಪುರ್ ಮಾಡೋರಂತೆ. ನೋಡಿ, ಬೆಂಗಳೂರಿನ ಬಣ್ಣ, ನಿಜವಾದ ಬಣ್ಣ ಬಯಲಾಗಿರ್ತಕ್ಕಂಥದ್ದು ಒಂದು ಮಳೆಗೆ. ನಾನು ಆ ಬೆಳಗ್ಗೆಯಿಂದನೂ ಹೇಳ್ತಾ ಇದ್ದೀನಿ, ನಿನ್ನೆ ರಾತ್ರಿ 4 ಗಂಟೆ ಸುರಿದ ಮಳೆ ಅಕಸ್ಮಾತ್ ಹಗಲಲ್ಲಿ ಸುರಿದಿದ್ದರೆ ಬೆಂಗಳೂರಿನ ಪರಿಸ್ಥಿತಿನ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸಾಯಿ ಲೇಔಟ್ನಲ್ಲಿ ಎಲ್ಲಿವರೆಗೆ ಹೋದರೂ ಕೂಡ ನೀರು ಜನವಸತಿ ಇರುವಂತಹ ಪ್ರದೇಶ, ಒಳ್ಳೊಳ್ಳೆ ಮನೆಗಳಿದ್ದಾವೆ. ಆದರೆ ಎಲ್ಲ ರಸ್ತೆಗಳಲ್ಲೂ ಕೂಡ, ಎಲ್ಲ ಕ್ರಾಸ್ಗಳಲ್ಲೂ ಕೂಡ ನೀರು, ಮನೆಗಳ ಗ್ರೌಂಡ್ ಫ್ಲೋರ್ನಂತೂ ಅರ್ಧಕ್ಕೂ ಹೆಚ್ಚು ನೀರು ತುಂಬಿಕೊಂಡಿದೆ. ಹತ್ತತ್ರ 3.5 ಇಂದ 4.5 ಅಡಿವರೆಗೂ ಕೂಡ ಗ್ರೌಂಡ್ ಫ್ಲೋರ್ನಲ್ಲಿ ಮನೆಗಳಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಬಹುತೇಕ ಮನೆಗಳ ಎಲ್ಲರೂ ಕೂಡ ಒಂದೋ ಇಲ್ಲಿಂದ ಖಾಲಿಯಾಗಿದ್ದಾರೆ, ಇಲ್ಲ ಸೆಕೆಂಡ್ ಫ್ಲೋರ್ಗೆ, ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಆಗಿದ್ದಾರೆ. ಅಂದರೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ಗಳಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಒಂದು ಮನೆ, ಪಿಂಕ್ ಬಿಲ್ಡಿಂಗ್ ಈ ಮನೆ, ಅರ್ಧಕ್ಕೂ ಹೆಚ್ಚು ಮನೆ ಈ ಮಳೆ ನೀರಲ್ಲಿ ತುಂಬಿಕೊಂಡಿದೆ. ನಾನು ಕೂಡ ಹೋಗ್ಲಿಕ್ಕಾಗಲ್ಲ, ನಾನು ಹೋದ್ರೂ ಕೂಡ ಅಲ್ಲಿ ಪಕ್ಕದಲ್ಲಿ ಮೋರಿ ಕೂಡ ಇದೆ, ಹೋಗ್ಲಿಕ್ಕೆ ಆಗಲ್ಲ. ಆ ಮನೆಯವರು ರಾತ್ರೋರಾತ್ರಿ ಬೇರೆ ಕಡೆ ಹೋಗಿದ್ದಾರೆ, ರಕ್ಷಣೆ ಪಡ್ಕೊಂಡಿದ್ದಾರೆ. ಆದರೆ ಮನೆಗಳಲ್ಲಿರುವಂತಹ ವಸ್ತುಗಳನ್ನ ಹಾಗೆ ಬಿಟ್ಟು ಹೋಗಿದ್ದಾರೆ. ಅನಿವಾರ್ಯ, ಆ ಟೈಮಲ್ಲಿ ನೀರು ಈಗ ಏಕಾಏಕಿ ಹೀಗೆ ಬಂದರೆ ಮನುಷ್ಯರ ಪ್ರಾಣಕ್ಕೂ ಕೂಡ ಸಂಚಕಾರ ಬರುತ್ತೆ. ಮಕ್ಕಳು, ವಯಸ್ಸಾದವರು ಇದ್ರೆ ಬಹಳ ಸಮಸ್ಯೆ ಆಗುತ್ತೆ. ನೋಡಿ, ಕಾರ್ ಎಲ್ಲಿವರೆಗೆ ಮುಳುಗೋಗಿದೆ, ಹತ್ತತ್ರ 3/4 ಭಾಗ ಮುಳುಗೋಗಿದೆ. ಈ ಥರ ಇದ್ದಾಗ ಜನ ಖಂಡಿತವಾಗಿಯೂ ಕೂಡ ವಾಸ ಮಾಡಲಿಕ್ಕಾಗಲ್ಲ. ಒಂದು ಮಳೆ, ಒಂದು ರಾತ್ರಿ. ಇನ್ನು 3-4 ದಿನಗಳ ಕಾಲ ಮಳೆ ಬರುವ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ ಹವಾಮಾನ ಇಲಾಖೆ. ಇನ್ನು 3-4 ದಿನಗಳ ಕಾಲ ನಿರಂತರವಾಗಿ ರಾತ್ರಿ ಮಳೆ ಬಂದರೆ ಇನ್ನು ಪರಿಸ್ಥಿತಿ ಎಷ್ಟು ಮಟ್ಟಿಗೆ ದುಸ್ತರ ಆಗುತ್ತೆ ಅಂತ ನಾವು ಊಹೆ ಕೂಡ ಮಾಡಲಿಕ್ಕಾಗಲ್ಲ. ಅಲ್ಲಿ ಉದ್ದಕ್ಕೂ ಕೊನೆವರೆಗೂ ಕೂಡ ಮನೆಗಳ ಜೊತೆ ನೀರು ಇಷ್ಟೇ ಕಾಣಿಸ್ತಾ ಇರೋದು. ಮುಳುಗಿರುವಂತಹ ಮನೆಗಳು, ಮುಳುಗೋಗಿರುವಂತಹ ಕಾರ್ಗಳು, ಮುಳುಗೋಗಿರುವಂತಹ ಬೈಕು, ಸ್ಕೂಟರ್ಗಳು. ಒಂದು ಶೆಡ್ ಅಂತೂ ಅರ್ಧಕ್ಕೂ ಹೆಚ್ಚು ಮುಳುಗೋಗ್ಬಿಟ್ಟಿದೆ. ಪಾಪ ಕಾರ್ಮಿಕರೊಬ್ಬರ ಶೆಡ್ ಅದು. ಅವರು ಕೂಡ ಪಕ್ಕದಲ್ಲೆಲ್ಲೋ ರಕ್ಷಣೆ ಪಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಜನ ಇಲ್ಲಿ ದ್ವೀಪದಂತಾಗಿದೆ. ಜನ ಒಂದು ರೀತಿಯಲ್ಲಿ ಇಲ್ಲಿ ಬಂದಿಯಾಗಿದ್ದಾರೆ. ಎಲ್ಲೂ ಕೂಡ ಬರಲಿಕ್ಕಾಗಲ್ಲ. ಕೆಲಸಕ್ಕೆ ಹೋಗೋರು ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ. ಕೆಲವು ಸ್ಕೂಲ್ಗಳು ಇವತ್ತಿಂದ ಆರಂಭ ಆಗಿದ್ದಾವೆ, ಸ್ಕೂಲ್ಗಳಿಗೂ ಕೂಡ ಮಕ್ಕಳನ್ನ ಕಳ್ಸೋಕ್ಕಾಗಿಲ್ಲ. ಒಟ್ಟಾರೆಯಾಗಿ ಇಡೀ ಸಾಯಿ ಲೇಔಟು ದ್ವೀಪದಂತಾಗಿದೆ. ಮಳೆ ನೀರಲ್ಲಿ ತುಂಬಿಕೊಂಡಿದೆ. ಮಳೆ ನೀರು ಹೋಗೋದಕ್ಕೆಲ್ಲೂ ಕೂಡ ಸ್ಥಳಾವಕಾಶ ಇಲ್ಲ. ರಸ್ತೆಯಲ್ಲೂ ನೀರು, ರಾಜಕಾಲುವೆಯಲ್ಲಿ ನೀರು, ಸಣ್ಣ ಮೋರಿಗಳಲ್ಲೂ ನೀರು. ರಸ್ತೆ ಯಾವುದು, ಮೋರಿ ಯಾವುದು ಅಂತ ಕೂಡ ಗೊತ್ತಾಗಲ್ಲ. ಅಂತಹ ಅಪಾಯಕರ ಪರಿಸ್ಥಿತಿಯಲ್ಲಿ ರಸ್ತೆಗಳಿದ್ದಾವೆ. ನಾವು ಕೂಡ